ಹೌದು ಸ್ವಾಮಿ, ಹೌದು ಸ್ವಾಮಿ. ಬಿಗ್ ಬಾಸ್ ಕನ್ನಡ ASMRಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮ ASMR ಕನ್ನಡ ಅವರು ನಮ್ಮ ಪರಿಚಯ ಮಾಡುತ್ತಾರೆ. ಓಕೆ ಬಿಗ್ ಬಾಸ್, ನಿಮ್ಮ ಪರಿಚಯ. ನಮಸ್ತೆ ಎಲ್ಲ ಕನ್ನಡ ಜನತೆಗೆ. ನಾನು ASMR ಕನ್ನಡ ಅಂತ. ನನ್ನ ಪರಿಚಯ ಬಿಗ್ ಬಾಸ್ ಹೇಳಿದಂತೆ ನಾನು ಒಬ್ಬ ಕನ್ನಡ ASMR ಕಂಟೆಂಟ್ ಕ್ರಿಯೇಟರ್. ಸೊ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಯಾವ ಥರ ಹೇಳ್ತಾರೆ ಆ ಥರ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ. ಈ ವಿಡಿಯೋ ಬಿಗ್ ಬಾಸ್ ಆಧಾರಿತವಾಗಿರುತ್ತೆ ಅಷ್ಟೇ. ಬಿಗ್ ಬಾಸ್, ಥ್ಯಾಂಕ್ ಯು ಬಿಗ್ ಬಾಸ್. ಸಂತೋಷ. ಈಗ ASMR ಅಂದರೆ ಏನು ಅಂತ ನಿಮ್ಮ ವೀಕ್ಷಕರಿಗೆ ಒಂದು ಸಣ್ಣ ಉದಾಹರಣೆ ಅಥವಾ ಎಕ್ಸ್ಪ್ಲನೇಷನ್ ಕೊಡಿ. ಓಕೆ, ಬಿಗ್ ಬಾಸ್ ASMR ಅಂದರೆ ಅದೊಂದು ರಿಲ್ಯಾಕ್ಸೇಷನ್ ಮಾಡುವ ಒಂದು ಸೌಂಡ್ ಶಬ್ದ ಮತ್ತು ಕಣ್ಣಿನ ನೋಟಕ್ಕೆ ಬರುವ ಒಂದು ವಿಚಿತ್ರವಾದ ಒಂದು ASMR ಎಂದರೆ ನಿಮಗೆ ಏನಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲೂ ಬರ್ತಿದ್ದೀನಿ ಬಿಗ್ ಬಾಸ್ ASMR ಅಂದ್ರೆ ಏನು ಅಂತ. ಈ ವಿಡಿಯೋ ಮುಖಾಂತರ ನೋಡ್ಬೇಕಂದ್ರೆ ಈ ವಿಡಿಯೋ ನೋಡಿ ಅರ್ಥ ಆಗುತ್ತೆ ನಿಮಗೆ. ಇಲ್ಲ ನನ್ನ ಕೆಲವು ಹಿಂದೆ ವಿಡಿಯೋಗಳು ನೋಡಿದ್ರೆ ASMR ಅಂದ್ರೆ ಏನು ಗೊತ್ತಾಗುತ್ತೆ. ASMR ಅಂತ ನೀವು ಯೂಟ್ಯೂಬಲ್ಲಿ ಹಾಕಿ ನೋಡಿ. ಏನೇ ಸ್ಟ್ರೆಸ್ ಆದಾಗ, ತುಂಬಾ ತಲೆ ಕೆಟ್ಟಾಗ, ತಲೆ ಟೆನ್ಷನ್ ಆದಾಗ ASMR ವಿಡಿಯೋ ನೋಡಿದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅದು ಒಂಥರ ಮೆಡಿಟೇಷನ್. ಆದರೆ ಅದು ಒಂದು ಶಬ್ದ ಮತ್ತು ದೃಷ್ಟಿಯಲ್ಲಿ ಬರುವಂತಹ ಒಂದು ಮೆಡಿಟೇಷನ್ನ ಒಂದು ಅಭ್ಯಾಸ. ಬಿಗ್ ಬಾಸ್ ಕನ್ನಡ ASMR ಅವರು ಹೇಳ್ತಾರೆ, ಉದಾಹರಣೆಗಾಗಿ ಒಂದು ಟ್ರಿಗರ್ ಅಥವಾ ಒಂದು ಸಣ್ಣ ಉದಾಹರಣೆ ಕೊಡಬೇಕೆಂದು ನಮ್ಮ ವೀಕ್ಷಕರಿಗೆ. ಬಿಗ್ ಬಾಸ್, ಸೊ ನಾನೀಗ ಒಂದು ASMR ಒಂದು ಟ್ರಿಗರ್ ಮಾಡ್ತೀನಿ ಬಿಗ್ ಬಾಸ್. ಟ್ಯಾಪಿಂಗ್ ಅಂತ ಒಂದು ಟ್ರಿಗರ್ ಬಿಗ್ ಬಾಸ್. ಅದು ನನಗೆ ತುಂಬಾ ಪಾಪ್ಯುಲರ್ ಮತ್ತು ಕಾಮನ್. ಅದು ಜನರಲ್, ಅದರಿಂದ ತುಂಬಾ ಜನಕ್ಕೆ ಟಿಂಗಲ್ಸ್ ಅಥವಾ ಸೆನ್ಸೇಷನ್ ಆಗುತ್ತೆ ಬಿಗ್ ಬಾಸ್. ಒಂದು ಹೊರಗೆ ಒಂದು ಫೀಲಿಂಗ್ ಬರುತ್ತೆ. ಅದು ತುಂಬಾ ಬೇಸಿಕ್. ನಾನೀಗ ನನ್ನ ಒಂದು ಮೈಕ್ ಸ್ಟ್ರಾಪ್ ಮೈಕ್ ಪಟ್ಟಿ ಮೇಲೆ ಟ್ಯಾಪಿಂಗ್ ಮಾಡ್ತೀನಿ ಬಿಗ್ ಬಾಸ್. ಒಂದು ಇನ್ನೇ ಫೀಲಿಂಗ್ ಆದ್ರೂ ಅದನ್ನ ರಿಲ್ಯಾಕ್ಸಿಂಗ್ ಆಗಿ ಇರ್ಬೋದು. ನನ್ನ ಎದುರುಗಡೆ ಒಂದು ವಸ್ತು ಇದೆ ಬಿಗ್ ಬಾಸ್. ಆ ವಸ್ತು ಮೇಲೆ ಒಂದು ನಾನು ಟ್ಯಾಪಿಂಗ್ ಮಾಡಿ ತೋರಿಸ್ತೀನಿ ಬಿಗ್ ಬಾಸ್. ಟ್ಯಾಪಿಂಗ್ ನ ಒಂದು ಉದಾಹರಣೆ ಬಿಗ್ ಬಾಸ್. ನಿಮ್ಮ ಒಂದು ಉದಾಹರಣೆ ಅಥವಾ ಪ್ರಯತ್ನ ತುಂಬ ಚೆನ್ನಾಗಿತ್ತು. ಈಗ ನಂತರ ನಿಮ್ಮ ಈ ಚಾನಲಿನ ಒಂದು ಮುಂದೆ ಫ್ಯೂಚರ್ ಏನು ಅಥವಾ ನಿಮ್ಮ ಮುಂದಿನ ಏನು ಪ್ಲ್ಯಾನ್ಸ್ ಇದೆ ಅದು ವೀಕ್ಷಕರಿಗೆ ಒಂದು ಸಣ್ಣ ಒಂದು. ಸೊ ಮುಂದಿನ ಒಂದು ಸಂಚಿಕೆಗಳಲ್ಲಿ ನಾನು ತುಂಬಾ ರೋಲ್ ಪ್ಲೇ ಮತ್ತು ಹೊಸ ತರ ಒಂದು ವಿಡಿಯೋಗಳನ್ನ ಮಾಡುವ ಒಂದು ಪ್ರಯತ್ನ ಇದೆ ಬಿಗ್ ಬಾಸ್. ಆ ವಿಡಿಯೋಗಳು ನೀವು ನೋಡ್ತಾ ಹೋದ್ರೆ ಮುಂದೆ ಬರ್ತಾ ಇರುತ್ತೆ ಬಿಗ್ ಬಾಸ್. ನೋಡ್ತಾ ಹೋದ್ರೆ ನಿಮ್ಮ ಚಾನಲ್ ಅಲ್ಲಿ ತುಂಬಾ ಒಳ್ಳೆ ಇನ್ವೆಸ್ಟ್ಮೆಂಟ್ ಬರುತ್ತೆ. ಒಳ್ಳೆ ಮೈಕ್, ಒಳ್ಳೆ ಮೈಕ್ರೋಫೋನ್, ಒಳ್ಳೆ ಬ್ಯಾಕ್ ಗ್ರೌಂಡ್, ಒಳ್ಳೆ ವಿಡಿಯೋ ಕ್ವಾಲಿಟಿ, ಒಳ್ಳೆ ಮೈಕ್ರೋಫೋನ್ ಮತ್ತೆ ಸೌಂಡ್ ಕ್ವಾಲಿಟಿ, ಎಡಿಟಿಂಗ್ ಎಲ್ಲ ಇರುತ್ತೆ ಬಿಗ್ ಬಾಸ್. ಹೌದು ಬಿಗ್ ಬಾಸ್. ಈಗ ಬಿಗ್ ಬಾಸ್ ಅವರು ಕೇಳುತ್ತಾರೆ, ನೀವು ದೃಶ್ಯ ಪ್ರಚೋದಕ ಟ್ರಿಗರ್ಸ್ ಓಕೆ ಬಿಗ್ ಬಾಸ್. ವಿಜುವಲ್ ಟ್ರಿಗರ್ಸ್.
ಬಾಸ್ ಈಗ ನಿಮ್ಮ ಸಾಫ್ಟ್ ವಾಯ್ಸ್ ಮತ್ತು ವಿಸ್ಪರಿಂಗ್ ಎಂದರೆ ಪಿಸುಗೊಡುವುದು ಮತ್ತು ಮೃದುವಾದ ಧ್ವನಿಯ ಒಂದು ಉದಾಹರಣೆ ಕೊಡಬೇಕೆಂದು ಕೇಳುತ್ತಾರೆ. ಒಂದು ಸಾಫ್ಟ್ ವಾಯ್ಸ್ನ ಒಂದು ಟ್ರಿಗರ್ ಮಾಡ್ತಿದ್ದೀನಿ ಬಿಗ್ ಬಾಸ್. ಸಾಫ್ಟ್ ವಾಯ್ಸ್ ಅಂದರೆ ಮತ್ತು ಸಾಫ್ಟ್ ವಾಯ್ಸ್ ಅಂದರೆ ಅದು ಮೃದುವಾದ ಧ್ವನಿ, ಬಿಸಿಗೊಡೋದು ಮತ್ತು ಮೃದುವಾದ ಧ್ವನಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಈಗ ನಾನು ಮಾಡ್ತಾ ಇರೋದು ಬಿಸಿಗೊಡ್ತಾ ಇರೋದು ಬಿಗ್ ಬಾಸ್. ಸಾಫ್ಟ್ ವಾಯ್ಸ್ ಅಂದರೆ ಹಲೋ, ಇದು ನನ್ನ ಒಂದು ಸಾಫ್ಟ್ ವಾಯ್ಸ್. ಎಷ್ಟಾಗುತ್ತೆ ಅಷ್ಟು ಮೃದುವಾಗಿ ಮಾತಾಡೋದೇ ಸಾಫ್ಟ್ ವಾಯ್ಸ್ ಅಂತ ಹೇಳ್ತಾರೆ ಬಿಗ್ ಬಾಸ್. ನನಗೆ ವಿಡಿಯೋ ಕೇಳಕ್ಕೆ ASMR ನೋಡೋಕ್ಕೆ ಸಾಫ್ಟ್ ವಾಯ್ಸ್ ತುಂಬ ಇಷ್ಟಪಡ್ತೀನಿ. ಬಟ್ ಆವಾಗ ಬಿಸಿಗೊಡೋದು ಒಂದು ನನ್ನ ಸ್ಟೈಲ್, ನನಗೆ ಇಷ್ಟ ಆಗುತ್ತೆ. ಈಗ ಬಿಗ್ ಬಾಸ್ ಅವರು ASMR ಕನ್ನಡ ಅವರಿಗೆ ಒಂದು ಟಾಸ್ಕ್ ಕೊಡಲಿದ್ದಾರೆ. ಈ ಟಾಸ್ಕಿನಲ್ಲಿ ನೀವು ನಿಮ್ಮ ವೀಕ್ಷಕರಿಗೆ ಒಂದು ಉಸಿರಾಟದ ಪದ್ಧತಿ ಅಥವಾ ಉದಾಹರಣೆ ತೋರಿಸಬೇಕು. ಓಕೆ ಬಿಗ್ ಬಾಸ್ ಧನ್ಯವಾದ ನನಗೆ ಈ ಟಾಸ್ಕ್ ಕೊಟ್ಟಿದ್ದಕ್ಕೆ. ನಾವು 2 ನಿಮಿಷದಲ್ಲಿ ನಾನು ಒಂದು ರಿಲ್ಯಾಕ್ಸಿಂಗ್ ಬ್ರೀದಿಂಗ್ ಮಾಡಿಸುವ ಒಂದು ಟಾಸ್ಕ್ ಇದೆ ಬಿಗ್ ಬಾಸ್. ಈ ಟಾಸ್ಕಲ್ಲಿ ನಾನು ನಮ್ಮ ವೀಕ್ಷಕರಿಗೆ ರಿಲ್ಯಾಕ್ಸಿಂಗ್ ಆಗಿ ಬ್ರೀದಿಂಗ್ ಮಾಡಿಸುವ ಒಂದು ASMR ಟಾಸ್ಕ್ ಕೊಟ್ಟಿದ್ದೀರಾ, ಧನ್ಯವಾದ. ಈಗ ಒಂದು ಟಾಸ್ಕ್ ಶುರು ಆಗುತ್ತೆ ಬಿಗ್ ಬಾಸ್, ಹೇಳಿ. ನಮಸ್ಕಾರ ಎಲ್ಲ ಕನ್ನಡ ಜನತೆಗೆ, ASMR ಕನ್ನಡಗೆ ಸ್ವಾಗತ. ಇವತ್ತು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿರೋ ಹಾಗೆ ನಾನು ನಿಮಗೆ ಒಂದು ಉಸಿರಾಡುವ ವಿಧಾನ ಮಾಡಿಸ್ತಾ ಇದ್ದೀನಿ. ನೀವೆಲ್ಲೇ ಕೂತಿದ್ರು, ಎಲ್ಲೇ ನಿಂತಿದ್ರು, ನಿಮ್ಮ ಒಂದು ಸರೌಂಡಿಂಗ್, ನಿಮ್ಮ ಸುತ್ತ ಇರೋ ಪ್ರದೇಶವನ್ನು ಒಂದ್ಸಲಿ ಗುರುತಿಸಿ, ಆಮೇಲೆ ಸೇಫ್ ಇದ್ದೀರಾ ಅಂದಮೇಲೆ ಮುಂದೋಗೋಣ. ನಿಮ್ಮ ಎಲ್ಲೇ ಸೇಫ್ ಆಗಿರೋ ಪ್ರದೇಶದಲ್ಲಿದ್ದರೆ ನಿಮ್ಮ ಕಣ್ಣನ್ನು ಮುಚ್ಬೋದು, ಕುತ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ. ನಿಮ್ಮ ಅಷ್ಟು ಬಾಯಿಂದ ಒಂದು ಉಸಿರು ಹೊರಗೆ ಬಿಡಿ. ನಂತರ ಮತ್ತೆ ನಾರ್ಮಲ್ ಆಗಿ ಸಾಧಾರಣವಾಗಿ ಉಸಿರಾಡಿ. ಈಗ ನಿಮ್ಮ ಬಲಭಾಗದ ಒಂದು ಮೂಗಿನ ಬಲಭಾಗವನ್ನು ನಿಮ್ಮ ಉಂಗುರ ಬೆರಳಿನಿಂದ ಹಿಡಿದುಕೊಳ್ಳಿ. ನಿಮ್ಮ ಎಡಭಾಗಿನಿಂದ ಉಸಿರನ್ನು ತಗೊಳ್ಳಿ. ನಂತರ ಉಸಿರನ್ನು ತಗೊಂಡಾಗ ನಿಮ್ಮ ಭಾಗವನ್ನು ಹೆಬ್ಬೆರಳಿನಿಂದ ಹಿಡಿದು ನಿಮ್ಮ ಮೂಗಿನ ಎಡಭಾಗವನ್ನು ನಿಮ್ಮ ಉಂಗುರ ಬೆರಳಿನಿಂದ ಹಿಡಿರಿ. ಉಸಿರನ್ನು ಹಾಗೆ ಇಟ್ಕೊಳ್ಳಿ. ಇದು ನಾನು ನಿಮಗೆ ಒಂದು ಪ್ರದರ್ಶಿಸುವುದು. ನಂತರ ಇನ್ನೊಂದ್ಸಲಿ ಈ ಪ್ರಾಕ್ಟೀಸ್ ಮಾಡೋಣ. ನಿಮ್ಮ ಉಂಗುರ ಬೆರಳಿನಿಂದ ಎಡಭಾಗವನ್ನು ಹಿಡಿದು ತಗೊಂಡಿರೋ ಉಸಿರನ್ನು ಬಲಭಾಗದಿಂದ ಬಿಡಿ. ಇದು ಒಂಥರ ಒಂದು ಉಸಿರಾಟದ ಒಂದು ಪದ್ಧತಿ. ಇದಕ್ಕೆ ಪ್ರಾಣಾಯಾಮ ಅಂತಾರೆ. ಇನ್ನೊಂದ್ಸಲಿ ಮಾಡೋಣ. ನಾನು ಒಂದ್ಸಲಿ ಮಾಡಿ ತೋರಿಸ್ತೀನಿ, ನಂತರ ನೀವು ಅದನ್ನೇ ಮಾಡಿ. ಇದು ಒಂದು ಉದಾಹರಣೆ. ಈ ವಿಡಿಯೋನ ಪಾಸ್ ಮಾಡಿ ಈಗ ಅದನ್ನು ನೀವು ಅಭ್ಯಾಸ ಮಾಡಬಹುದು. ಮಾಡಿದ ನಂತರ ಇನ್ನೂ ಒಂದು ಟಾಸ್ಕ್ ಕೊಡ್ತಾರ ನೋಡೋಣ ಬಿಗ್ ಬಾಸ್. ನಿಮಗೆ ಹೇಳಿದ ಟಾಸ್ಕ್ ಮಾಡಿದ್ದೀನಿ. ಒಂದು ಉಸಿರಾಟದ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ ASMR ಮುಖಾಂತರ. ಬಿಗ್ ಬಾಸ್ ಅವರು ನಿಮ್ಮ ಉಸಿರಾಟದ ಉದಾಹರಣೆಯಿಂದ ಮತ್ತು ನಿಮ್ಮ ಧನ್ಯವಾದ ಬಿಗ್ ಬಾಸ್. ಇಬ್ಬರು ಸಂತೋಷವಾಗಿದ್ದಾರೆ. ಈಗ ನಿಮ್ಮ ವೋಟ್ ಅಥವಾ ಸಬ್ಸ್ಕ್ರೈಬ್ ಮಾಡುವ ಒಂದು ವಿನಂತಿ ಮಾಡ್ರಿ.
ನಮಸ್ತೆ ಎಲ್ಲ ಕನ್ನಡ ಜನತೆಗೆ. ಇದು ನನ್ನ ಒಂದು ಸಬ್ಸ್ಕ್ರೈಬ್ ಮಾಡುವ ವಿನಂತಿ. ಬಿಗ್ ಬಾಸ್ ಹಿಡಿದಂತೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ASMR ಕನ್ನಡ ಅಂತ ಚಾನಲ್ ಟೈಪ್ ಮಾಡ್ಬೋದು. ಕನ್ನಡ ಚಾನಲ್, ಯಾವುದೇ ಚಾನಲ್ ASMR ಮಾಡಲ್ಲ, ನಮ್ಮದು ಚಾನಲ್ ಮಾಡೋದು. ಸೊ ಇದನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ಯಾರಿಗೆ ಗೊತ್ತಿಲ್ಲ ಅಂತ ತೋರಿಸಿ. ಒಂದು ಹೊಸ ಕೆಟಗರಿನ ಇಂಟ್ರೊಡ್ಯೂಸ್ ಮಾಡಿ. ಮುಂದೆ ಸಿಗೋಣ. ಥ್ಯಾಂಕ್ ಯು ಬಿಗ್ ಬಾಸ್. ಹೌದು ಸ್ವಾಮಿ, ಹೌದು ಸ್ವಾಮಿ.